ಮನೇಲಿ ಬಟ್ಟೆ ಒಗೆದ್ಬಿಟ್ಟು ಒಣಗಾಕ್ತಾರಲ್ಲ ಆ ಥರ ಎಲ್ಲ ಗಾಡಿ ತೊಳೆದ್ಬಿಟ್ಟು ಎಲ್ಲ ಒಣಗಾಕಿದ್ದೀವಿ. ಇವತ್ತು ನಮ್ಮ ಸಂಡೇ ಸೆಕೆಂಡ್ ಆಫ್ ಕೆಲಸ ಇದು. ಇಷ್ಟು ಗಾಡಿಗಳಿದೆಯಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ತೊಳಿಬೇಕು, ಎಲ್ಲ ಮಾಡಬೇಕು. ಇದು ನಿಮಗೆ ನೋಡಿಲ್ಲ, ಇದು ZMR. ಇದರಿಂದ ಸಿಕ್ಕಾಪಟ್ಟೆ ದೊಡ್ಡ ಹಿಸ್ಟ್ರಿ ಇದೆ, ಯಾವ್ದಾರ ಇದ್ದಾಗ ಹೇಳ್ತೀನಿ. ಬಟ್ ಇದು ತುಂಬ ದಿವಸ ಆದಮೇಲೆ ಎಲ್ಲೆಲ್ಲೋ ತಪ್ಪಿಸ್ಕೊಂಡು ಓಡಾಡಿಕೊಂಡು ಕೊನೆಗೆ ನನಗೆ ಸಿಕ್ತು, ವಾಪಸ್ ತಂದಿದ್ದೀನಿ. ಇದು ನಮ್ಮದೇ ಗಾಡಿ ಆಗಿತ್ತು, ಕಾರಣದಿಂದ ಸ್ವಲ್ಪ ಅವ್ರ ಮನೇಲಿತ್ತು, ಪಾರ್ಕಿಂಗ್ ಪ್ರಾಬ್ಲಮ್ ಇತ್ತು ಅಂತ. ಇವಾಗ ಎಲ್ಲ ಸಾಲ್ವ್ ಆಗಿದೆ. ಆಮೇಲೆ ಒಂದು 3 ವರ್ಷದಿಂದ ಹುಡುಕಿ ಆಮೇಲೆ ಕೊನೆಗೆ ಸಿಕ್ಕಿದೆ ಇದು. ಇದನ್ನು ತೊಗೊಂಬಂದಿದ್ದೀನಿ. ಇದನ್ನು ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕು. FC ಡಮಾರ್, ಇನ್ಶೂರೆನ್ಸ್ ಡಮಾರ್, ಎಮಿಷನ್ ಡಮಾರ್ ಎಲ್ಲ ಮಾಡಬೇಕು. ಸಣ್ಣ ಪುಟ್ಟ ಇಂಜಿನ್ ವರ್ಕ್ ಇದೆ, ಆಮೇಲೆ ಸಣ್ಣ ಪುಟ್ಟ ಕೆಲಸಗಳಿದೆ, ಅದೆಲ್ಲ ರೆಡಿ ಮಾಡ್ತೀನಿ. ಇದನ್ನು ಇವತ್ತು ನಮ್ಮದು ವಾಷಿಂಗ್ ಕೆಲಸ. ಕಾರು, ಯಮಹ, ಸ್ಟ್ಯಾಂಡರ್ಡು, ಹಿಮಾಲಯನು, ಸ್ಕೂಟರು, ಆಮೇಲೆ ಪ್ಲಾಟಿನ. ಇಷ್ಟು ಗಾಡಿ ತೊಳಿಬೇಕು. ಅಲ್ಲೊಂದು ಪ್ಲಾಟಿನ ಇದೆ, ಅಷ್ಟು ಗಾಡಿ ತೊಳಿಬೇಕು. ಇದು ನಮ್ಮ ಸಿಸಿನ ಗಾಡಿ, ಅದು ನನ್ನ ಗಾಡಿ, ಎಲ್ಲ ತೊಳಿಬೇಕು ಇವತ್ತು. ಸೊ ಇವತ್ತೆಲ್ಲ ಗ್ಯಾರೇಜ್ ಕೆಲಸ. ಬರ್ಡಾಯಿತು ಗ್ಯಾರೇಜು. ನಂಬರ್ ಪ್ಲೇಟು ಲೂಸ್ ಆಗಿಬಿಟ್ಟಿತ್ತು, ಅದಕ್ಕೆ ಒಂದು ಡ್ರಿಲ್ ಹಾಕಿ ಅದಕ್ಕೊಂದು ಹೊಸದೊಂದು ಡ್ರಿಲ್ಲಿಂಗ್ ಮಿಷಿನ್ ತೊಗೊಂಬಂದು ಚಿಕ್ಕದು. ಇದೆಲ್ಲ ಮೈಕ್ರೋ ಕೆಲಸ ಮಾಡೋದು, ಚಿಕ್ಕ ಕೆಲಸ ಮಾಡೋಕ್ಕೆ ಬೇಕಾದ ಟೂಲ್ ಅದು ತಂದಿದ್ದೀನಿ. ಇಲ್ಲಿ 2 ಹೋಲ್ ಹೊಡೆದು ಇವಾಗ ಸ್ಕ್ರೂ ಹಾಕಿ ಅದನ್ನು ಫಿಕ್ಸ್ ಮಾಡಿ ಮುಂದೆಲ್ಲ ವಾಶ್ ಮಾಡಬೇಕು. ಮನೇಲಿ ಬಟ್ಟೆ ಒಗೆದ್ಬಿಟ್ಟು ಒಣಗಾಕ್ತಾರಲ್ಲ ಆ ಥರ ಎಲ್ಲ ಗಾಡಿ ತೊಳೆದ್ಬಿಟ್ಟು ಎಲ್ಲ ಒಣಗಾಕಿದ್ದೀವಿ. ಇನ್ನೆರಡು ಗಾಡಿ ಬಾಕಿ ಇದೆ, ನೋಡೋಣ.